ನಮಸ್ಕಾರ ವೀಕ್ಷಕರೇ, ಇತ್ತೀಚಿನ ಹಲವು ಚುನಾವಣೆಗಳಲ್ಲಿ ಜಯಬೇರಿ ಬಾರಿಸುವ ಮೂಲಕವಾಗಿ ಬಿಜೆಪಿ ಗೆದ್ದು ಬೀಗಿದೆ. ಗೆಲುವಿನ ಅಲೆಯಲ್ಲಿ ತೇಲಾಡ್ತಾ ಇದೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಬಿಜೆಪಿಗೆ ಬಹುಮತ ಬರಲಿಲ್ಲ. ಹೀಗಾಗಿ ಮಿತ್ರ ಪಕ್ಷಗಳ ಬೆಂಬಲದ ಜೊತೆಗೆ ಬಹುಮತವನ್ನು ಪಡೆದು ಬಿಜೆಪಿ ನೇತೃತ್ವದ ಎನ್ಡಿಎ ಆಡಳಿತದ ಚುಕ್ಕಾಣಿ ಹಿಡಿತು. ನರೇಂದ್ರ ಮೋದಿ ಅಂತ ಹೇಳಿದ್ರೆ ಭಾರತೀಯರೆಲ್ಲರೂ ಒಂದಾಗ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಹೇಳ್ಬೋದು. ಮೋದಿಯ ಜೊತೆಗೆ ರಾಜಕೀಯ ಘಟಾನುಘಟಿಗಳೇ ಕೈ ಜೋಡಿಸಿದ್ದಾರೆ. ಇನ್ನು ಪ್ರತಿಪಕ್ಷಗಳ ವಿಚಾರಕ್ಕೆ ಬಂದರೆ ಕಂಗಾಲಾಗಿ ಹೋಗಿದ್ದಾರೆ. ದಿಕ್ಕೇ ತೋಚದಂತಾಗಿ ಕೇಂದ್ರದ ವಿರುದ್ಧವಾಗಿ, ಮೋದಿ ವಿರುದ್ಧವಾಗಿ ಬೇರೆ ಬೇರೆ ಅಸ್ತ್ರವನ್ನು ಪ್ರಯೋಗಿಸುತ್ತಲೇ ಇದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಪಕ್ಷಗಳ ಯಾವ ತಂತ್ರವೂ ಫಲಿಸ್ತಾ ಇಲ್ಲ. ಪ್ರತಿಪಕ್ಷಗಳ ತಂತ್ರ ಸಂಪೂರ್ಣ ವಿಫಲ ಆಗ್ತಾ ಇದೆ. ಹೀಗಾಗಿ ಪ್ರತಿಪಕ್ಷಗಳಿಂದ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ ಯಾವುದೇ ತೊಂದರೆ ಆಗುವಂತಹ ಸೂಚನೆಗಳು ಕಾಣಿಸ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ವಿಪಕ್ಷಗಳ ಬಲ ಕುಗ್ಗಿ ಹೋಗಿದೆ ಅಂತ ಹೇಳ್ಬೋದು. ಆದರೆ ಮೋದಿ ಅವರಿಗೆ ಬೇರೆಯದೇ ರೀತಿಯ ಅಡೆತಡೆಗಳು ಎದುರಾಗಲಿದೆ ಅನ್ನುವ ಒಂದು ಭವಿಷ್ಯದ ಸುದ್ದಿ ಹೊರಬಿದ್ದಿದೆ. ಕಹಿ ಸುದ್ದಿ ಅಂತಾನೆ ಹೇಳ್ಬೋದು. ಮೋದಿ ಅವರ ಅಧಿಕಾರ ಅರ್ಧದಲ್ಲೇ ಮೊಟಕುಗೊಳ್ಳುತ್ತೆ ಅನ್ನುವ ಸ್ಫೋಟಕ ಭವಿಷ್ಯವನ್ನ ನುಡಿಯಲಾಗಿದೆ. ಮೊದಲೇ ರಾಜಕೀಯದಲ್ಲಿ ಮೋದಿಯವರ ರಾಜೀನಾಮೆ ಕುರಿತಾಗಿ ಚರ್ಚೆಗಳು ನಡೀತಿರುವಂತಹ ಸಂದರ್ಭದಲ್ಲೇ ಇಂತಹದೊಂದು ಭವಿಷ್ಯವನ್ನ ನುಡಿದಿರುವಂಥದ್ದು. ಹಾಗಾದ್ರೆ ರಾಜಕೀಯಕ್ಕೆ ಗುಡ್ ಬೈ ಹೇಳ್ತಾರಾ ನರೇಂದ್ರ ಮೋದಿ? ಮೋದಿಗೆ ಎದುರಾಗಿರುವ ಅಂತಹ ಕಂಟಕ ಏನು? ಭಾರತದ ಮುಂದಿನ ಕತೆ ಏನು? ಮುಂದಿನ ಪ್ರಧಾನಿ ಬಗ್ಗೆ ನುಡಿಯಲಾಗಿರುವ ಆ ಒಂದು ಭವಿಷ್ಯ ಏನು? ಯಾರಾಗ್ತಾರೆ ಮೋದಿಯ ಉತ್ತರಾಧಿಕಾರಿ? ಈ ವರ್ಷದ ಅಚ್ಚರಿಯ ಭವಿಷ್ಯದಲ್ಲಿ ಏನೇನೆಲ್ಲ ಅಡಗಿದೆ ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ನಾಡಿನಲ್ಲಿ ಯುಗಾದಿ ಹಬ್ಬವನ್ನು ಆಚರಿಸುವ ಮೂಲಕವಾಗಿ ಹೊಸ ವರ್ಷವನ್ನು ಅದ್ಧೂರಿಯಾಗಿ ಸ್ವಾಗತಿಸಲಾಗಿದೆ. ಇದೇ ಸಂದರ್ಭದಲ್ಲಿ ರಾಜ್ಯದ ಖ್ಯಾತ ಸ್ವಾಮೀಜಿಗಳಲ್ಲಿ ಒಬ್ಬರಾಗಿರುವಂತಹ ಬ್ರಹ್ಮಾಂಡ ಗುರೂಜಿಯವರು ಒಂದು ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ. ಕೆಲವೇ ದಿನಗಳ ಹಿಂದಷ್ಟೇ ಹಾಸನದ ಕೋಡಿಮಠದ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರು ಈ ವರ್ಷ ಅಂದರೆ 2025ರ ಒಂದು ಭವಿಷ್ಯವಾಣಿಯನ್ನು ನುಡಿದಿದ್ರು. ಇದೀಗ ಬ್ರಹ್ಮಾಂಡ ಗುರೂಜಿಯವರು ಯುಗಾದಿಯ ನಂತರದ ಈ ಹೊಸ ವರ್ಷದ ಭವಿಷ್ಯವನ್ನು ನುಡಿದಿದ್ದಾರೆ. ಜೊತೆಗೆ ಹಲವು ಆಶ್ಚರ್ಯಕರ ಸಂಗತಿಯನ್ನು ಬಿಚ್ಚಿಟ್ಟಿದ್ದಾರೆ. ಇದು ಅಂತಿಂತಹ ಭವಿಷ್ಯ ಅಲ್ಲ, ಪ್ರಧಾನಿಯೇ ರಾಜೀನಾಮೆ ಕೊಡ್ತಾರೆ ಎನ್ನುವ ಭವಿಷ್ಯ ಇದು. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಈಗಾಗಲೇ ಬಿಜೆಪಿ ವಲಯದಲ್ಲಿ ಪ್ರಧಾನಿ ರಾಜೀನಾಮೆ ವಿಚಾರವಾಗಿ ಚರ್ಚೆಗಳು ನಡೀತಾ ಇದೆ. ಇತ್ತೀಚೆಗೆ ನರೇಂದ್ರ ಮೋದಿ ಅವರು RSS ಕಚೇರಿಗೆ ಭೇಟಿ ನೀಡಿದ್ರು. ವಯಸ್ಸಿನ ಕಾರಣದಿಂದಾಗಿ ಅವರ ರಾಜೀನಾಮೆ ಕುರಿತು ಚರ್ಚೆಗಳಾಗ್ತಿರುವ ಬೆನ್ನಲ್ಲೇ ಇದೀಗ ಸ್ಫೋಟಕ ಭವಿಷ್ಯವೊಂದನ್ನು ಬ್ರಹ್ಮಾಂಡ ಗುರೂಜಿಯವರು ನುಡಿದಿರುವಂಥದ್ದು. ಬೆಂಗಳೂರಿನ ಧರ್ಮರಾಯ ದೇವಸ್ಥಾನದ ಕರಗ ಉತ್ಸವದಲ್ಲಿ ಭಾಗಿಯಾದಂತಹ ಅವರು ಮಾಧ್ಯಮಗಳ ಮುಂದೆ ಮಾತನಾಡ್ತಾ ಈ ಒಂದು ಭವಿಷ್ಯವನ್ನು ನುಡಿದಿದ್ದಾರೆ. 1.5 ವರ್ಷ ಕಾಲದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರಾಜೀನಾಮೆ ಕೊಡ್ತಾರೆ, ಹುದ್ದೆಯನ್ನೇ ಬಿಟ್ಟು ಹೋಗ್ತಾರೆ. ಅವರಿಗೆ ವೈರಾಗ್ಯ ಬಂದ ಮೇಲೆ ಏನು ಮಾಡೋದಕ್ಕೆ ಸಾಧ್ಯವಿಲ್ಲ. ದೇಶವನ್ನ ನಂತರ ಆಳುವವರು ಸನ್ಯಾಸಿ ಅಂತ ಹೇಳಿಕೆ ನೀಡಿದ್ದಾರೆ. ಅಂದರೆ ಪ್ರಧಾನಿ ಮೋದಿ ಅವರಿಗೆ ವೈರಾಗ್ಯ ಮೂಡುತ್ತೆ. 1 ವರ್ಷದೊಳಗೆ ರಾಜೀನಾಮೆಯನ್ನು ಕೊಡೋದು ಅಥವಾ ಅಧಿಕಾರವನ್ನು ಬಿಟ್ಟು ಹೋಗೋದನ್ನ ಮಾಡ್ತಾರೆ. ಪ್ರಧಾನಿ ಮೋದಿಯವರ ನಂತರದಲ್ಲಿ ಮುಂದಿನ ದಿನಗಳಲ್ಲಿ ದೇಶವನ್ನ ಸನ್ಯಾಸಿ ಆಳ್ತಾನೆ. ಮುಂದಿನ ದಿನಗಳಲ್ಲಿ ದೇಶ ಆಳೋದು ಒಬ್ಬ ಖಾವಿದಾರಿ. ಈ ರೀತಿಯ ಅಚ್ಚರಿಯ ಭವಿಷ್ಯವೊಂದನ್ನು ನುಡಿದಿರುವಂಥದ್ದು. ಇದೇ ವೇಳೆ ಬ್ರಹ್ಮಾಂಡ ಗುರೂಜಿಯವರು ಗೋರಕ್ಷಣೆ ವಿಚಾರವನ್ನು ಮಾತನಾಡ್ತಾ ಯೋಗಿ ಆದಿತ್ಯನಾಥ್ ಅವರ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ. ಗೋರಕ್ಷಾ ಕೇಂದ್ರವನ್ನು ದೇಶದಲ್ಲಿ ಮೋದಿಯವರು ಮಾಡಿದ್ದಾರೆ. ಯೋಗಿ ಆದಿತ್ಯನಾಥ್ ಅವರು ಮುಂದಿನ ದಿನಗಳಲ್ಲಿ ಎಲ್ಲಾ ಧರ್ಮವನ್ನ ನಡೆಸ್ತಾರೆ ಅನ್ನುವ ಸುಳಿವನ್ನ ನೀಡಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ವೀಕ್ಷಕರೇ, ಯೋಗಿ ಆದಿತ್ಯನಾಥ್ ಅವರ ಕುರಿತಾಗಿ ಕಾವಿದಾರಿಯೊಬ್ಬರು ಪ್ರಧಾನಿ ಆಗ್ತಾರೆ ಅಂತ ಹೇಳಿರೋದು ಬಹಳ ಮಹತ್ವ ಪಡೆದುಕೊಂಡಿದೆ. ಮೋದಿ ಅವರು ಪ್ರಧಾನಿ ಸ್ಥಾನದಿಂದ ನಿವೃತ್ತಿ ಪಡೆದ ಬಳಿಕ ಆ ಸ್ಥಾನಕ್ಕೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಹೋಗ್ತಾರೆ ಅನ್ನೋ ಮಾತು ಬಹಳ ಹಿಂದಿನಿಂದಲೂ ಕೇಳಿ ಬರ್ತಾ ಇದೆ. ಅನೇಕರು ಆದಿತ್ಯನಾಥ್ ಅವರನ್ನ ಮುಂದಿನ ಪ್ರಧಾನಿಯನ್ನಾಗಿ ನೋಡೋದಕ್ಕೆ ಬಯಸ್ತಾ ಇದ್ದಾರೆ. ಈ ವಿಚಾರ ಪದೇ ಪದೇ ಮುನ್ನೆಲೆಗೆ ಬರ್ತಾ ಇದ್ರು. ಈ ಬಗ್ಗೆ ಇದುವರೆಗೂ ಯೋಗಿ ಆದಿತ್ಯನಾಥ್ ಅವರು ಪ್ರತಿಕ್ರಿಯೆ ನೀಡಿರಲಿಲ್ಲ. ಆದರೆ ಇದೇ ಮೊದಲ ಬಾರಿಗೆ CM ಯೋಗಿ ಆದಿತ್ಯನಾಥ್ ಅವರು ಈ ಪ್ರಶ್ನೆಗೆ ಉತ್ತರವನ್ನು ನೀಡಿದ್ದಾರೆ. ಅಷ್ಟಕ್ಕೂ ಈ ಚರ್ಚೆ ಇವತ್ತು ನಿನ್ನೆದಲ್ಲ. ಯಾಕಂದ್ರೆ ಬಿಜೆಪಿಯಲ್ಲಿ ಒಂದು ಪಕ್ಷದ ತಮ್ಮದೇ ಆದಂತಹ ಒಂದು ನಿಯಮ ಇದೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿಯಲ್ಲಿ 75 ವರ್ಷ ಮತ್ತು ಅದಕ್ಕೂ ಮೇಲ್ಪಟ್ಟಂತಹ ವಯಸ್ಸಿನವರಿಗೆ ಯಾವುದೇ ಆಡಳಿತಾತ್ಮಕ ಹುದ್ದೆ ಕೊಡಬಾರದು ಅನ್ನುವಂತಹ ನಿಯಮವನ್ನು ಹಾಕಿಕೊಂಡಿದ್ದಾರೆ. ಪ್ರಧಾನಿ ಮೋದಿ ಅವರಿಗೆ ಇದೇ ವರ್ಷ ಸೆಪ್ಟೆಂಬರ್ 17ಕ್ಕೆ 75 ವರ್ಷ ಆಗುತ್ತೆ. ಅದೇ ಕಾರಣಕ್ಕೆ ಅವರು ತಮ್ಮ ಹುದ್ದೆಯಿಂದ ನಿವೃತ್ತಿ ಪಡಿತಾರೆ ಅನ್ನುವಂತಹ ಮಾತುಗಳು ಮೊದಲಿನಿಂದಲೂ ಚಾಲ್ತಿಯಲ್ಲಿದೆ. ಅದರಲ್ಲೂ ಯಾವಾಗ ಯುಗಾದಿ ದಿನದಂದು ಪ್ರಧಾನಿ ಮೋದಿ ಅವರು RSS ಪ್ರಧಾನ ಕಚೇರಿಗೆ ಭೇಟಿ ನೀಡಿದ್ರು, ಅಲ್ಲಿಂದ ಈ ಒಂದು ಚರ್ಚೆ ಮತ್ತಷ್ಟು ಮುನ್ನೆಲೆಗೆ ಬಂದಿದೆ ಅಂತ ಹೇಳ್ಬೋದು.
RSS ಕಚೇರಿಗೆ ಭೇಟಿ ನೀಡಿದಂತಹ ಮೊದಲ ಪ್ರಧಾನಿ ಅನ್ನುವ ಹೆಗ್ಗಳಿಕೆಗೆ ಮೋದಿಯವರು ಪಾತ್ರರಾಗ್ತಾರೆ. ಆದರೆ ಅದರ ಬೆನ್ನಲ್ಲೇ ಮೋದಿಯವರು ನಿವೃತ್ತಿ ಹೊಂದುತ್ತಾರೆ ಅನ್ನುವಂತಹ ಸುದ್ದಿಗೆ ಮತ್ತಷ್ಟು ಜೀವ ಬಂದಂತಾಗಿದೆ. ಆದರೆ ವೀಕ್ಷಕರೇ, ಮೋದಿಯವರು ನಿವೃತ್ತಿ ಆಗ್ತಾರೆ, ಆ ಒಂದು ಸ್ಥಾನಕ್ಕೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಹೋಗ್ತಾರೆ ಅನ್ನುವಂತಹ ಊಹಾಪೋಹಗಳಿಗೆ ಸ್ವತಃ ಯೋಗಿ ಅವರೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಅವರು ಬೇರೆದೇ ರೀತಿಯ ಉತ್ತರವನ್ನು ಕೊಟ್ಟಿರುವಂಥದ್ದು. ಅವರೇನು ಹೇಳಿದ್ದಾರೆ ಅನ್ನೋದನ್ನು ನೋಡೋದಾದರೆ, ನಾನು ಉತ್ತರ ಪ್ರದೇಶದ ಮುಖ್ಯಮಂತ್ರಿ, ಉತ್ತರ ಪ್ರದೇಶದ ಜನರಿಗೆ ಸೇವೆ ಮಾಡಲಿ ಅಂತ ಹೇಳಿ ನನ್ನ ಪಕ್ಷ ನನಗೆ ಆ ಸ್ಥಾನವನ್ನು ಕೊಟ್ಟಿದೆ. ರಾಜಕೀಯ ಅನ್ನೋದು ನನ್ನ ಪಾಲಿಗೆ ಪೂರ್ಣಾವಧಿಯ ಉದ್ಯೋಗ ಅಲ್ಲವೇ ಅಲ್ಲ. ಸದ್ಯ ನಾನು ರಾಜಕೀಯ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇನೆ, ಆದರೆ ವಾಸ್ತವದಲ್ಲಿ ನಾನೊಬ್ಬ ಯೋಗಿ, ಅಂದರೆ ಸನ್ಯಾಸಿ. ನಾನು ಹೃದಯದಲ್ಲಿ ಸನ್ಯಾಸಿಯಾಗಿಯೇ ಉಳಿದುಕೊಳ್ತೇನೆ. ರಾಜಕೀಯದಲ್ಲಿ ಎಷ್ಟು ದಿನ ಇರ್ತೇನೋ ಅಷ್ಟು ದಿನ ಇಲ್ಲಿ ನನ್ನ ಕೆಲಸವನ್ನು ಮಾಡ್ತೇನೆ, ಆದರೆ ಇದೇ ಶಾಶ್ವತ ಅಲ್ಲ ಅಂತ ಖಡಾಖಂಡಿತವಾಗಿ ಕಡ್ಡಿ ಮುರಿದ ರೀತಿಯಲ್ಲಿ ಯೋಗಿ ಆದಿತ್ಯನಾಥ್ ಅವರು ಉತ್ತರಿಸಿರುವಂಥದ್ದು. ಆದರೆ ಯೋಗಿ ಆದಿತ್ಯನಾಥ್ ಅವರು ಏನೇ ಹೇಳಿದ್ರು, ಪಕ್ಷ ಬಯಸಿದಾಗ, ದೇಶದ ಜನ ಬಯಸಿದಾಗ ಅವರು ಪ್ರಧಾನಿಯಾಗಲೇಬೇಕಾಗುತ್ತೆ. ಪ್ರಾದೇಶಿಕವಾಗಿ, ರಾಜಕೀಯವಾಗಿ ಒಂದು ದೊಡ್ಡ ರಾಜ್ಯದ ಮುಖ್ಯಮಂತ್ರಿಯಾಗಿ ತಮ್ಮ ಕೆಲಸವನ್ನ ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಹೀಗಾಗಿ ಸಹಜವಾಗಿಯೇ ದೇಶದ ಮುಂದಿನ ಪ್ರಧಾನಿ ಯಾರು ಅಥವಾ ಮೋದಿಯ ಉತ್ತರಾಧಿಕಾರಿ ಯಾರು ಅನ್ನುವ ಪ್ರಶ್ನೆಗೆ ಯೋಗಿ ಅವರ ಹೆಸರು ಕೇಳಿ ಬರ್ತಾ ಇರುವಂಥದ್ದು. ಇನ್ನು ಮುಂದಿನ ಪ್ರಧಾನಿ ಕುರಿತಾಗಿ ಹಲವು ಸರ್ವೆಗಳು ಸಹ ಈಗಾಗಲೇ ನಡೆದಿದೆ. ಇಂಡಿಯಾ ಟುಡೇ 2024ರಲ್ಲಿ ಒಂದು ಸರ್ವೆಯನ್ನು ನಡೆಸಿತ್ತು. ಒಂದು ಸರ್ವೆಯ ರಿಸಲ್ಟ್ ಪ್ರಕಾರವಾಗಿ ಮೋದಿ ಅವರ ನಂತರದ ಪ್ರಧಾನಿ ಸ್ಥಾನಕ್ಕೆ ಅಮಿತ್ ಶಾ ಅವರೇ ಸೂಕ್ತ ಅನ್ನುವಂತಹ ಅಭಿಪ್ರಾಯ ಹೆಚ್ಚು ಜನರಿಂದ ವ್ಯಕ್ತವಾಗಿತ್ತು. 24% ಮಂದಿ ಅಮಿತ್ ಶಾ ಅವರ ಪರವಾಗಿ ಮತವನ್ನು ಚಲಾಯಿಸಿದ್ರು. ಅವರ ನಂತರದ ಸ್ಥಾನದಲ್ಲಿ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಕಾಣಿಸಿಕೊಂಡಿದ್ರು. ಅವರಿಗೆ 19% ಬೆಂಬಲ ವ್ಯಕ್ತವಾಗಿತ್ತು. ಇವರ ನಂತರದಲ್ಲಿ 3ನೇ ಸ್ಥಾನದಲ್ಲಿ ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರು ಇದ್ರು. ಅವರಿಗೆ 13% ಬೆಂಬಲ ವ್ಯಕ್ತವಾಗಿತ್ತು. ನಿತಿನ್ ಗಡ್ಕರಿ ಅವರ ಹೆಸರು ಬಹಳ ಪ್ರಬಲವಾಗಿ ಕೇಳಿ ಬರ್ತಾ ಇದೆ. ಅವರು ಸಹ ಕೇಂದ್ರ ಸಚಿವರ ಪೈಕಿ ಬಹಳ ಎಫಿಷಿಯೆಂಟ್ ಸಚಿವ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಪಕ್ಷಾತೀತವಾಗಿಯೂ ಅವರಿಗೆ ಬೆಂಬಲ ವ್ಯಕ್ತವಾಗಿದೆ. ಆದರೆ ಅಭಿಪ್ರಾಯಗಳು ವರ್ಷದಿಂದ ವರ್ಷಕ್ಕೆ, ತಿಂಗಳುಗಳಿಂದ ತಿಂಗಳುಗಳಿಗೆ ಬದಲಾಗ್ತಾ ಹೋಗುತ್ತೆ. ಇಂಡಿಯಾ ಟುಡೇ ನಡೆಸಿದಂತಹ ಸರ್ವೆ 2024ರದ್ದಾದರೆ ಇತ್ತೀಚೆಗೆ ಖಾಸಗಿ ಸಂಸ್ಥೆಯೊಂದು ಒಂದು ಸರ್ವೆಯನ್ನು ನಡೆಸುತ್ತೆ. ಅದರಲ್ಲಿ ಜನಾಭಿಪ್ರಾಯ ಸಂಪೂರ್ಣವಾಗಿ ಬದಲಾಗಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಅಗ್ರಸ್ಥಾನದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇತ್ತೀಚಿನ ಒಂದು ಸರ್ವೆಯಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಬಹುಮತ ವ್ಯಕ್ತವಾಗಿದೆ. ಒಂದು ಮೂಲದ ಪ್ರಕಾರವಾಗಿ ಅವರ ಜನಪ್ರಿಯತೆ 2023ರಲ್ಲಿ 2.4%, ಈಗ ಅದು ಹೆಚ್ಚಾಗಿದೆ. ಇನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಗೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ವ್ಯಕ್ತವಾಗಿದೆ. ಇವರೆಲ್ಲರೂ ಪ್ರಧಾನಿ ರೇಸ್ನಲ್ಲಿರೋರು. ಈ ಸರ್ವೆಗಳು ಏನೇ ಇದ್ರೂ RSS ಹಾಗೆ ಬಿಜೆಪಿ ಅಂತಿಮವಾಗಿ ತನ್ನದೇ ಆದ ನಿರ್ಧಾರವನ್ನು ಕೈಗೊಳ್ಳುತ್ತೆ. ಈ ರೀತಿಯ ಬಿಸಿ ಬಿಸಿ ಚರ್ಚೆಗಳ ನಡುವಲ್ಲೇ ಬ್ರಹ್ಮಾಂಡ ಗುರೂಜಿಯವರು ಯೋಗಿ ಆದಿತ್ಯನಾಥ್ ಅವರಿಗೆ ಫುಲ್ ಮಾರ್ಕ್ಸ್ ಕೊಟ್ಟಿರುವಂಥದ್ದು. ಇನ್ನು ಬ್ರಹ್ಮಾಂಡ ಗುರೂಜಿಯವರು ಕೇವಲ ರಾಜಕೀಯ ಕುರಿತಾಗಿ ಮಾತ್ರ ಅಲ್ಲ, ಈ ವರ್ಷದ ಅನೇಕ ಬೇರೆ ಬೇರೆ ಭವಿಷ್ಯವನ್ನು ನುಡಿದಿದ್ದಾರೆ. ಈ ವರ್ಷದಲ್ಲಿ ಇನ್ಮುಂದೆ ಜನ ಹೆಚ್ಚು ಅನಾರೋಗ್ಯಕ್ಕೆ ತುತ್ತಾಗುವ ಬಗ್ಗೆನೂ ಭವಿಷ್ಯವನ್ನು ಹೇಳಿದ್ದಾರೆ. ಅದರ ವಿಶ್ಲೇಷಣೆಯನ್ನು ಸಹ ಜನರ ಮುಂದೆ ಇಟ್ಟರು. ಈ ವರ್ಷ ಗುರು ಮನೆಗೆ ಶನಿ ಪ್ರವೇಶ ಆಗಿದೆ. 5 ವರ್ಷದ ಹಿಂದೆ ಕೊರೋನಾ ಬಂದಿತ್ತು. ಈಗ ಬಿಸಿಲು ತಾಪದಿಂದ, ಚರ್ಮ ವ್ಯಾಧಿಯಿಂದ ರೋಗ ರುಜಿನಗಳು ಹೆಚ್ಚಾಗುತ್ತವೆ ಅನ್ನುವ ಒಂದು ಸ್ಫೋಟಕ ಭವಿಷ್ಯವನ್ನು ನುಡಿದಿರುವಂಥದ್ದು. ಬ್ರಹ್ಮಾಂಡ ಗುರೂಜಿಯವರ ಪ್ರಕಾರವಾಗಿ ಹೊರಗಡೆ ಊಟ ಸೇಫ್ ಅಲ್ಲ. ಬೀದಿ ಹೋಟೆಲ್ಗಳಲ್ಲಿ ಯಾವ ನೀರನ್ನು ಬಳಸ್ತಾರೆ ಅನ್ನೋದೇ ಗೊತ್ತಿರೋದಿಲ್ಲ. 4 ಗ್ರಹಗಳು 3 ತಿಂಗಳಲ್ಲಿ ಬದಲಾಗೋದ್ರಿಂದ ಬಹಳ ಎಚ್ಚರದಿಂದ ಇರಬೇಕು. ವಿಶೇಷವಾಗಿ ಮಕ್ಕಳ ಬಗ್ಗೆ ಎಲ್ಲರೂ ಎಚ್ಚರವನ್ನು ವಹಿಸಲೇಬೇಕು. ಎಲ್ಲರೂ ವಾಹನಗಳನ್ನು ನಿಧಾನವಾಗಿ ಓಡಿಸಿ ಅಂತ ಬ್ರಹ್ಮಾಂಡ ಗುರೂಜಿ ಸಲಹೆ ಕೊಟ್ಟಿದ್ದಾರೆ. ಇದು ಮಾತ್ರ ಅಲ್ಲ, ಹಲವು ಅಚ್ಚರಿಯ ಸಂಗತಿಯನ್ನು ಬಿಚ್ಚಿಟ್ಟಿದ್ದಾರೆ. ಇನ್ಮುಂದೆ ಬಹಳ ಸುದ್ದಿಗಳು ಮಾಧ್ಯಮಗಳಿಗೆ ಸಿಗುತ್ತಾ ಹೋಗುತ್ತೆ. ಯಾರ್ಯಾರು 2 ಮದುವೆ ಆಗಿರ್ತಾರೆ, ಎಲ್ಲ ರಾಜಕಾರಣಿಗಳ ವಿಷಯ ಬಹಿರಂಗ ಆಗುತ್ತೆ. ದೊಡ್ಡ ಸಚಿವರಿಂದ ಹಿಡಿದು ಸಿನಿಮಾ ನಟರವರೆಗಿನ ವಿಷಯಗಳು ಬೀದಿಗೆ ಬರುತ್ತೆ. ಲಾಯರ್ಗಳ ಕೆಲಸನೂ ಹೆಚ್ಚಾಗ್ತಾ ಹೋಗುತ್ತೆ. ಪೊಲೀಸ್ ಸಿಬ್ಬಂದಿ ರಕ್ತಪಾತ ಆಗದಂತೆ ನೋಡಿಕೊಳ್ಬೇಕಾಗಿದೆ, ಅದನ್ನು ತಡಿಬೇಕಾಗಿದೆ ಅಂತ ಹೇಳಿದ್ರು. ಇನ್ನು ಜ್ಯೋತಿಷ್ಯದ ಪ್ರಕಾರ ಕುಜನ ಮನೆಯಲ್ಲಿ ರಾಹು ಇದ್ದಾಗ ಎಲ್ಲರ ಕೋಪ ಹೆಚ್ಚಾಗಲಿದೆ ಅಂತಲೂ ಹೇಳಿದ್ದಾರೆ. ಇನ್ನೊಬ್ರು ಹನುಮ ಜಯಂತಿಯ ಕುರಿತಾಗಿನೂ ಉಲ್ಲೇಖ ಮಾಡಿದ್ರು. ಡಿಸೆಂಬರ್ನಲ್ಲಿ ಹನುಮ ಜಯಂತಿ ಅಲ್ಲ ಅನ್ನುವ ವಿಚಾರವನ್ನು ಬಿಚ್ಚಿಟ್ರು. ಚಿತ್ರಪೂರ್ಣಮಿಯ ದಿನದಂದು ಕರಗ ನಡೆಯುವುದು ವಿಶೇಷ. ಅದೇ ದಿನಾನೇ ಹನುಮ ಜಯಂತಿ ಕೂಡ. ಡಿಸೆಂಬರ್ ಸಮಯದಲ್ಲಿ ಹನುಮ ಜಯಂತಿ ಬರೋದಿಲ್ಲ. ರಾಮನಿಗಿಂತ 5 ವರ್ಷ ಮೊದಲು ಹುಟ್ಟಿದ್ದು ಆಂಜನೇಯ. ರಾಮನವಮಿಗೆ 10-15 ದಿನ ಮುಂಚಿತವಾಗಿ ಹನುಮ ಜಯಂತಿ ಆರಂಭ ಆಗುತ್ತೆ ಅಂತ ಹೇಳಿದ್ದಾರೆ. ಡಿಸೆಂಬರ್ನಲ್ಲಿ ನಡೆಯೋದೇ ಬೇರೆ. ಸೂರ್ಯನ ವಿಶೇಷ ವಿದ್ಯೆಯನ್ನ ಹನುಮಂತ ಕಲಿತ ದಿನ. ಮೀನರಾಶಿಗೆ ಶನಿ ಪ್ರವೇಶ ಆಗಿದೆ. ಬೆಂಗಳೂರಲ್ಲಿ ನಡೆಯುವ ವೈಭವ ಅಂದರೆ ಅದು ಕರಗ ಉತ್ಸವ. ಎಲ್ಲರೂ ಧರ್ಮರಾಯ ದೇವಸ್ಥಾನಕ್ಕೆ ಭೇಟಿ ಕೊಡಬೇಕು ಅಂತ ಹೇಳಿದ್ರು. ಇದೇ ಸಂದರ್ಭದಲ್ಲಿ ಅವರು ಈ ವರ್ಷದ ಭವಿಷ್ಯವನ್ನ ನುಡಿದಿದ್ದು.
ನರೇಂದ್ರ ಮೋದಿ ಅವರ ರಾಜೀನಾಮೆ, ಸಚಿವರಿಂದ ಹಿಡಿದು ಸಿನಿಮಾ ನಟ ನಟಿಯರು ಬೀದಿಗೆ ಬರೋ ವಿಚಾರ, ಜನ ರೋಗ ರುಜಿನಗಳಿಂದ ಬಳಲ್ತಾರೆ ಅನ್ನೋ ವಿಚಾರ, ಬ್ರಹ್ಮಾಂಡ ಗುರೂಜಿ ನಾಡಿನ ಜನತೆಗೆ ಎಚ್ಚರಿಕೆಯ ಮೇಲೆ ಎಚ್ಚರಿಕೆಗಳನ್ನು ಕೊಟ್ಟರು ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಈ ಒಂದು ಭವಿಷ್ಯದಲ್ಲಿ ಮೋದಿಯವರ ಕುರಿತಾಗಿ ನುಡಿದಂತಹ ಭವಿಷ್ಯ ಹೆಚ್ಚು ಮಹತ್ವವನ್ನು ಪಡೆದುಕೊಂಡಿದೆ. ಮೋದಿಯವರ ಉತ್ತರಾಧಿಕಾರಿ ಯಾರು, ಮುಂದಿನ ಪ್ರಧಾನಿ ಯಾರಾಗ್ತಾರೆ ಅನ್ನೋದು ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಹಾಗಾದ್ರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ರಾಷ್ಟ್ರ ರಾಜಕಾರಣದಲ್ಲಿ ಮುಂದೆ ಏನಾಗಬಹುದು? ನರೇಂದ್ರ ಮೋದಿ ಅವರ ಬದಲಾಗಿ ಪ್ರಧಾನಿ ಹುದ್ದೆಗೆ ಯಾರು ಸೂಕ್ತವಾದಂತಹ ಆಯ್ಕೆ, ಅಥವಾ ನರೇಂದ್ರ ಮೋದಿ ಅವರೇ ಮುಂದುವರಿಬೇಕಾ? ತಪ್ಪದೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.